ನೋಡ್ರಿ, ವಚನ ಸಂಸ್ಕೃತಿ. ವಚನ ಅಂದ್ರೆ ಏನ್ರಿ? ಅಪ್ಪವ್ರ ವಚನ ಅಂದ್ರೆ ನಮ್ಮ ಶರಣರು ಈ ನಾಡಿಗೆ ಕೊಟ್ಟಿರುವಂತ ಬಹಳ ದೊಡ್ಡ ಅಮೋಘವಾಗಿರುವಂತ ಮುತ್ತುಗಳು ರೀ. ವಚನ ಅಂದ್ರೆ ಏನು? ನಮ್ಮ ನಾಡಿಗೆ ಬಿತ್ತರಿಸಿರುವಂತ ಬಹಳ ದೊಡ್ಡದಾಗಿರುವಂತ ವಜ್ರಗಳು. ವಚನ ಅಂದ್ರೆ ಏನು? ಮಾತೇನ್ರಿ? ವಚನ ಅಂದ್ರೆ ಏನು? ಯಾವುದು ಮಾತಲ್ಲಲ್ಲ ಅದು ವಚನ ಅಂತ ಹೇಳ್ತಾರೆ. ವಚನ ಅಂದ್ರೆ ಯಾವುದು ಮಾತಲ್ಲಲ್ಲ ಅದು ವಚನ. ನಾವು ಅನ್ನಕದಿರ್ತೀವಿ ನೋಡ್ರಿ, ಸಾಕು ಮಾತಾಡೋದು ಮುಗಿಸು ಬಿಡೋದನ್ನ, ವಚನ ಕೊಡು ಅನ್ನಕದಿರ್ತೀವಲ್ರಿ. ಸಾಕು ಮಾತಾಡೋದು ಬಿಡು, ವಚನ ಕೊಡು ಅಂದ್ರೆ ವಚನಕ್ಕೆ ಎಷ್ಟು ದೊಡ್ಡದಾಗಿರುವಂತ ಕಿಮ್ಮತ್ತನ್ನ ನಮ್ಮ ಶರಣರು ಕಟ್ಟಿಕೊಟ್ರು ನೋಡ್ರಿ. ಯಾವುದು ಮಾತಲ್ಲಲ್ಲ ಅದು ವಚನ ಅಂತ ಹೇಳಿದ್ರು. ಆ ವಚನವನ್ನ, ಆ ಮಾತುಗಳನ್ನ ನಮ್ಮ ಶರಣರು ನೋಡ್ರಿ ಒಂದಿಷ್ಟು ಹಾಡಿದರೆ ಹಾಡಾಕ್ಕವು, ಓದಿದರೆ ಗದ್ದೆ ಹಾಕವು ಅಂತ ವಚನಗಳನ್ನು ಈ ನಾಡಿಗೆ ಕೊಟ್ಟರು ನಮ್ಮ ಶರಣರು. ನಮ್ಮ ಭಾರತದ ಪುಣ್ಯ ಭೂಮಿ ಒಳಗ ಈ ಜಗತ್ತು ಅನ್ನುವಂಥದ್ದು ಒಂದು ಬಹಳ ದೊಡ್ಡದು. ಅದರೊಳಗ ಒಂದು ಭಾರತ ಅನ್ನುವಂಥ ಒಂದು ದೇಶ ಐತಿ. ಜನಸಂಖ್ಯೆ ಒಳಗ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿರುವಂತ ಭಾರತದೊಳಗ ಕರ್ನಾಟಕ ಅನ್ನುವಂಥ ಒಂದು ರಾಜ್ಯ ಐತಿ. ಆ ಕರ್ನಾಟಕ ಅನ್ನುವಂಥ ರಾಜ್ಯದೊಳಗ ನೋಡ್ರಿ ಎಷ್ಟೆಲ್ಲ ಶರಣರು ಈ ನಾಡಿನೊಳಗ ಜನ್ಮವನ್ನ ತಾಳಿದ್ರು. ಎಷ್ಟೆಲ್ಲ ಮಹಾತ್ಮರು, ಸಂತರು, ಯೋಗಿಗಳು ಈ ನಾಡಿನೊಳಗ ತಮ್ಮ ಪುಣ್ಯವನ್ನ ನಮಗೆಲ್ಲರಿಗೂ ಕೂಡ ಬಿಟ್ಟು ಕೊಟ್ಟು ಹೋದ್ರು. ಈ ನಾಡಿನೊಳಗ ನಮಗೆಲ್ಲರಿಗೂ ಕೂಡ ಬಹಳ ದೊಡ್ಡ ಮಾರ್ಗವನ್ನ ಶರಣರು, ಸಂತರು, ಮಹಾಂತರು ಎಲ್ಲರೂ ಕೂಡ ಈ ನಾಡಿಗೆ ನಮ್ಗ ಆ ಹಾದಿ ಒಳಗೆ ಸಾಗಿದ್ರೆ ಸಾಕು, ನಾವು ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದ. ಹೌದಲ್ರಿ? 12ನೇ ಶತಮಾನದೊಳಗ ಬಹಳ ದೊಡ್ಡದಾಗಿರುವಂತ ಶತಮಾನ ಅಂತ ಕರಿತೀವಿ ನಾವು. 12ನೇ ಶತಮಾನದೊಳಗ ಈ ನಾಡಿನೊಳಗ ಈ ಬಹಳ ದೊಡ್ಡದಾಗಿರುವಂತ ಕ್ರಾಂತಿ ಆಯ್ತು ಅಂತ ಹೇಳ್ತೀವಿ ನಾವು. ಕ್ರಾಂತಿ ಅಂದ್ರೆ ಏನ್ರಿ? ಅಪ್ಪವ್ರ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಒಂದು 4-6 ಜನ ಬಹಳ ದೊಡ್ಡ ಹೋರಾಟ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿದ್ರ ಕ್ರಾಂತಿ ಏನ್ರಿ? ಯಾರನ್ನಾರು ಒಂದು 4 ಜನ ನಾವು ಬಡ್ದು ಬಂದ್ರ ಕ್ರಾಂತಿ ಏನ್ರಿ? ಇಲ್ಲ, ಯಾರನ್ನಾರು ಹೋಗಿ ಕೊಲೆ ಮಾಡಿ ಬಂದ್ರ ಕ್ರಾಂತಿ ಏನ್ರಿ? ಯಾವುದು ಕ್ರಾಂತಿ? ನಮ್ಮ ಶರಣರು, ಮಹಾತ್ಮರು ಮಾಡಿರುವಂತ ಕ್ರಾಂತಿ ಎಷ್ಟು ದೊಡ್ಡದಿತ್ತು ನೋಡ್ರಿ. 12ನೇ ಶತಮಾನದೊಳಗ 12ನೇ ಶತಮಾನದೊಳಗ ಎಂಥ ಕ್ರಾಂತಿಯನ್ನ ಮಾಡಿದ್ರು ಅಂದ್ರ ಬಸವಾದಿ ಅಲ್ಲಮರು ವಚನ ಸಂಸ್ಕೃತಿಯ ಕ್ರಾಂತಿಯನ್ನ ಈ ನಾಡಿಗೆ ಬಿತ್ತಿ ಹೋದ್ರಲ್ರಿ. ಆ ಕ್ರಾಂತಿಗೆ ನಾವೆಲ್ಲರೂ ಕೂಡ ಮುಂದಾಗಬೇಕಾಗಿದೆ. ಆ ಕ್ರಾಂತಿಯನ್ನ ಮುನ್ನಡೆಸಿಕೊಂಡು ಹೋಗುವ ಸಲುವಾಗಿ ಅಜ್ಜವ್ರು ನೋಡ್ರಿ ವಚನ ಸಂಸ್ಕೃತಿಯನ್ನ ಹಾಕಿಕೊಟ್ರು. ಏನ್ರಿ, ನಮ್ಮ ನಾಡಿನೊಳಗ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಕೇವಲ 4 ಗೋಡೆಗೆ ಸೀಮಿತರಾಗಿದ್ರು. ಹೆಣ್ಣು ಅಂದ್ರ ಅದು ಒಂದು ಗೋಡೆಗೆ ಅಟ್ಟ ಸೀಮಿತ. ಹೆಣ್ಣು ಅಂದ್ರ ಅದು ಪೀಡೆ. ಹಿಂಗೆಲ್ಲ ಮಾತನಾಡುವಂತ ಸಂದರ್ಭದೊಳಗ ಹೆಣ್ಣಿಗೆ ಬಹಳ ದೊಡ್ಡದಾಗಿರುವಂತ ಸ್ವಾತಂತ್ರ್ಯವನ್ನು ಕೊಟ್ಟವರು ನಮ್ಮ ಶರಣರು. ಸಾಮಾಜಿಕವಾಗಿರುವಂತ ನ್ಯಾಯವನ್ನ ದೊರಕಿಸಿದವರು ನಮ್ಮ ಶರಣರು. ಅಂತ ಕ್ರಾಂತಿಯನ್ನ, ಅಂತ ಚಳುವಳಿಯನ್ನ ನಮ್ಮ ಶರಣರು ಬಸವಾದಿ ಅಲ್ಲಮರು ಮಾಡಿದ್ರು. ಆ ವಚನ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಬಿತ್ತಬೇಕಾಗೈತಲ್ರಿ. ನಮ್ಮ ಮಕ್ಕಳು ಎಲ್ಲಿ ಹೊಂಟವ್ರಿ? ಈಗ ಅವಕ್ಕೆ ವಚನ ಅಂದ್ರೆ ಗೊತ್ತಿಲ್ಲ, ಸಂಸ್ಕಾರ ಅಂದ್ರೆ ಗೊತ್ತಿಲ್ಲ, ಸಂಸ್ಕೃತಿ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ನಾವೇನು ಕಲಿಸಲಾಗಿ ಅವ್ರಿಗೆ. ಹೆಂಗಾಗೈತಂದ್ರೆ ಮಕ್ಕಳು ನೀವು ಎಲ್ಲ ಬಂದಿರಲ್ಲ, ಈಗ ಏನು ತಾಯಂದಿರೋದು ಬಂದಿರಲ್ಲ,
ನಿಮ್ಮ ಮಕ್ಳು ಎಲ್ಲಿದವ್ರಿ? ಈಗ ಮನ್ಯಾಗ ಒಬ್ಬರವ್ರು ಓದಾಕತ್ತಾರಂತ ಹೇಳ್ರಿ ಸಾಕು ನೋಡೋಣ. ಅವು ಕೈ ಮುಗಿದು ಬಿಡ್ತಾನೆ ನಾನು. ನನ್ನ ಮಗ ದಿನ ವಿಭೂತಿ ಧರಿಸ್ತಾನಂತ ಹೇಳ್ರಿ, ನನ್ನ ಮಗ ದೇವರ ಮುಂದೆ ಕೈ ಮುಗಿತಾನಂತ ಹೇಳ್ರಿ. ಯಾರು ಹೇಳಂಗಿಲ್ಲ ನಾವು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ವಚನ ಅಂದ್ರೆ ಗೊತ್ತಿಲ್ಲ, ಸಂಸ್ಕಾರ ಅಂದ್ರೆ ಗೊತ್ತಿಲ್ಲ, ಸಂಸ್ಕೃತಿ ಅಂದ್ರೆ ಗೊತ್ತಿಲ್ಲ. ಹಣೆ ಮೇಲೆ ವಿಭೂತಿ ಅಂದ್ರೆ ಏನಂತ ಕೇಳ್ತಾವ ಮಕ್ಕಳು. ನಾನು ಇಲ್ಲೇ ವಿಜಾಪುರದೊಳಗ ಪ್ರವಚನಕ್ಕಿದ್ದಂಥ ಸಂದರ್ಭದೊಳಗ ಹಾಗೆ ಒಂದು ಮಾತು ಹೇಳ್ತೇನ್ರಿ. ಆ ಮನೆ ನನಗೆ ಬಹಳ ಬೇಕಾಗಿರುವಂಥ ಮನೆ ಅದು. ಆ ಮನೆ ಒಳಗೆ ಗಂಡ ಹೆಂಡತಿ 2 ಮಕ್ಕಳು. ಆ ಮಗುವಿಗೆ ಬಹಳ ಅಂದ್ರೆ ವಯಸ್ಸು ಒಂದು 11 ಇಲ್ಲ 12 ವಯಸ್ಸು ಅದಕ್ಕೆ. ಬರೀ ಸಣ್ಣ ಮಗು. ಇನ್ನು ಗಂಡನೂ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾನ, ಹೆಂಡತಿನೂ ಡ್ಯೂಟಿಗೆ ಹೋಗ್ತಾಳ. ಇಬ್ರು ಡ್ಯೂಟಿ ಮಾಡುವಂತ ಸಂದರ್ಭದೊಳಗ ದಿನ 6:30ಗೆ 7 ಗಂಟೆಗೆ 7:30ಗೆ ಗಂಡ ಹೆಂಡತಿ ಮನೆಗೆ ಬರ್ತಾರ. ಆದ್ರೆ ಮಗು ಬರೋದು ಶಾಲೆ ಬಿಟ್ಟ ತಕ್ಷಣ ಬಸ್ ಬರೋದು 5:30ಗೆ ಕರೆಕ್ಟ್ ಮನೆ ಮುಂದೆ. 5:30ಗೆ ಕರೆಕ್ಟ್ ಮನೆ ಮುಂದೆ ಬಂತು ಅಂದ್ರ ತಾನೇ ಕೀ ತಕ್ಕೊಂಡು ಒಳಗಡೆ ಹೋಗಿ ಮುಖಾಮರ್ಜನ ಮಾಡಿಕೊಂಡು ಹಣೆಗೆ ವಿಭೂತಿಯನ್ನು ಧರಿಸಿಕೊಂಡು ಪುಸ್ತಕವನ್ನು ಹಿಡ್ಕೊಂಡು ಆ ಆಸನದೊಳಗೆ ಕೂಡ್ತದ. ಯಾರಾದರೂ ಬಂದು ಹಿಂಗೆ ಬೆಲ್ಲ ತಟ್ಟಿದ್ರು ಅಂದ್ರೆ ಕದಾ ತೆಗೆದು ಮೊಟ್ಟ ಮೊದಲು ಹೇಳುವಂಥ ಶಬ್ದವೇ ಶರಣು ಶರಣಾರ್ಥಿ ಅಂತದ. ಏನಂತದ್ರಿ? ಶರಣು ಶರಣಾರ್ಥಿ ಅಂತದ. ನಮ್ಮ ಮಕ್ಳು ಏನಂತಾವು? ಹುವಾರಿ ಯಾಕೆ ಬಂದಿ? ನಡಿ ಮಗನೇ ಆ ಕಡೆ ಅಂತವು ಅಂತವಲ್ರಿ. ಇಲ್ಯಾಕೆ ಬಂದಿ? ಇಲ್ಲೇನು ಕೆಲಸ ಅಂತಾವ ನಮ್ಮ ಮಕ್ಕಳು. ಶರಣು ಶರಣಾರ್ಥಿ ಅಂದ ಒಳಗ ತಂದ ಕೂಡಿಸಿ ಬರೇ 11-12 ವಯಸ್ಸಿನ ಮಗು ಒಂದು ವೇಳೆ ಚಾ ಮಾಡಕ್ಕೆ ಬಂದಿದ್ರೆ ಚಾ ಮಾಡ್ತೈತೇನೋ ಗೊತ್ತಿಲ್ಲ ನನಗೆ. ಅಂತ ಬಹಳ ದೊಡ್ಡದಾಗಿರುವಂತ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ನೋಡ್ರಿ, ಈ ವಚನ ಸಂಸ್ಕೃತಿಯ ಬಹಳ ದೊಡ್ಡ ಪ್ರವಚನವನ್ನ ಅಜ್ಜೋರು ಇಲ್ಲಿ ಹಚ್ಚಾರ. ಸುಮ್ಮ ಮಗ ಮತ್ತು ಅಪ್ಪ ಜಾತ್ರೆಗೆ ಹೋದ್ರು ಅಂದ್ರೆ ಜಾತ್ರೆ ಒಳಗೆ ಮಗ ಭಾಳ ಹಠ ಮಾಡ್ತಾನ. ಅಬ್ಬ ನನಗೆ ಬಲೂನ್ ಬೇಕು, ಅಬ್ಬ ನನಗೆ ಅಡಿಗೆ ಸಾಮಾನು ಬೇಕು, ಅಬ್ಬ ನನಗೆ ಅದು ಬೇಕು ಇದು ಬೇಕು ಅಂತ ಹಿಂಗ ಒಟ್ಟು ಹಠ ಮಾಡ್ಕೊಂತ ಹಿಂಗ ಹೋಗುವಂತ ಸಂದರ್ಭದೊಳಗ ಅಪ್ಪ ಅದನ್ನು ಕೊಡಿಸ್ತಾನೆ ಇದನ್ನು ಕೊಡಿಸ್ತಾನೆ ಎಲ್ಲ ಕೊಡಿಸ್ಕೊಂಡು ಮತ್ತೆ ಹಠ ಮಾಡ್ಕೊಂತ ಹಿಂಗ ಹೋಗುವಂತ ಸಂದರ್ಭದೊಳಗ ಮಗನ ಮುಂದೆ ಸ್ವಲ್ಪ ಅಪ್ಪ ಮರೆಯಾಗಿ ಬಿಟ್ಟು ಎಲ್ಲರ ಕಳಿಸಿಕೊಂಡು ದೂರ ಹೋದ್ನು ಅಂದ್ರ ಆ ಮಗ ಬಲೂನು ಆಟಿಕೆ ಸಾಮಾನು ಏನ್ರ ಹಠ ಮಾಡ್ತದೇನ್ರಿ? ಏನೂ ಬಿಡಂಗಿಲ್ಲ. ಅದು ಏನು ಬಿಡ್ತದ್ರಿ? ಮೊದಲು ಆಟಿಕೆ ಸಾಮಾನು ಬೇಕು, ಅಬ್ಬ ನನಗೆ ಅದು ಬೇಕು ಇದು ಬೇಕು ಅನ್ನುವಂಥ ಮಗು ಅಪ್ಪ ಬೇಕು ಅನ್ನಕತ್ತದ. ಯಾಕ್ರಿ? ಅಪ್ಪ ಇದ್ದಾಗ ಅಟ್ಟವು ಆಟಿಕೆ ಸಾಮಾನ ಏನದವು. ಅಪ್ಪ ಕಳ್ಕೊಂಡ, ಅಪ್ಪ ದೂರ ಹೋದ ಅಂದ್ರೆ ಅಪ್ಪ ಬೇಕು ಮಗನಿಗೆ. ನೋಡ್ರಿ, ನಮಗ ಒಂದಿಷ್ಟು ಈ ಜೀವ ಇದ್ದಾಗ ಎಲ್ಲ ಬೇಕಂತೀವಿ. ಒಂದಿಷ್ಟು ಭಗವಂತ ನಮ್ಮ ಹತ್ತಿರ ಇದ್ದಾಗ ಎಲ್ಲ ಬೇಕಂತೀವಿ. ಭಗವಂತ ಅಂದ್ರೆ ನಮ್ಮ ಆಯುಷ್ಯ. ನಾವು ಗಟ್ಟಿದ್ದಾಗ ಎಲ್ಲ ಬೇಕಂತೀವಿ. ಸ್ವಲ್ಪ ದೂರ ಆತಂದ್ರ ಏನು ಬೇಡ ಅಂತೀವಿ ನಾವು. ಹೌದಲ್ರಿ? ಸೊಮ್ಮ ಹಿಂಗ ಹುಲ್ಲಿನ ಹೊರೆ ಹೊತ್ಕೊಂಡು ಹಿಂಗ ಹೋಗುವಂತ ಮನುಷ್ಯ ಎದುರುಗಡೆ ಒಂದು ಬಸ್ ಬರ್ತದ. ಬಸ್ ಬಂದವನು ಅವ ಅಂತಾನ ಬಹಳ ದೊಡ್ಡ ಹುಲ್ಲಿನ ಹೊರೆ ತಲೆ ಮೇಲೆ ಹೊತ್ಕೊಂಡು ನಡ್ಕೊಂತ ಹೊಂಟಾನ. ಅವನಿಗೆ ಹೆಂಗಿದ್ರು ಊರು ತಲುಪಾಕ ಒಂದು 4 ಕಿಲೋಮೀಟರ್ ಐತ. ಇವನು ಬಸ್ ಒಳಗೆ ಕೂಡಿಸ್ಕೊಂಡು ಊರೊಳಗೆ ಒಯ್ದು ಬಿಟ್ರ ನನಗೂ ಚಲೋ ಆಕತ್ತ. ಅವನಿಗೆ ಸಹಾಯ ಮಾಡಿದ ಪುಣ್ಯ ಆದ್ರೂ ನನಗೆ ಬರ್ತದ ಅಂತ ತಿಳ್ಕೊಂಡು ಕಂಡಕ್ಟರ್ ಏನು ಮಾಡಿದ ಅಂದ್ರೆ ಆ ಹುಲ್ಲಿನ ಹೊರೆಯನ್ನು ಹೊತ್ಕೊಂಡಿರುವಂಥ ಮನುಷ್ಯನನ್ನು ಬಸ್ ಒಳಗೆ ತಂದು ಕೂಡಿಸಿದ. ಬಸ್ ಒಳಗೆ ಯಾವಾಗ ಬಂದ ಕುಂತ ಆ ಹುಲ್ಲಿನ ಹೊರೆ ಕೆಳಗಿಳಿಸಿ ಕೊಡಬೇಕು, ತಲೆ ಮೇಲೆ ಹೊತ್ಕೊಂಡು ಕೊಡ್ಬೇಕು. ನೀವೇ ಹೇಳ್ರವ ಹೆಂಗ ಕೊಡ್ಬೇಕು? ಬಸ್ ಒಳಗೆ ಹೋಗಿ ನಿಮ್ಮ ಬ್ಯಾಗ್ ಮ್ಯಾಲಿಟ್ಟು ಇರ್ಲಿಕ್ಕ ಕೆಳಗಿಟ್ಟು ಅಲ್ಲಿ ಬಾಜು ಇಟ್ಟು ಆ ಕಡೆ ಬಾಜು ಇಟ್ಟು ಕೂಡ್ತಿರಲ್ಲ ನೀವು? ಇಲ್ಲ, ಬ್ಯಾಗ್ ಹಾಕೊಂಡು ಕೂಡ್ತೀರಿ, ತಲೆ ಮೇಲೆ ಇಟ್ಕೊಂಡು ಕೂಡ್ತೀರಿ. ಇಲ್ಲಲ್ಲ, ಇನ್ನೂ ಸ್ವಲ್ಪ ಜನ ಭಾಳ ಜನ ವಜ್ಜಿತ್ತು ಅಂದ್ರೆ ಅದಕ್ಕೊಂದು ಬೇರೆ ನಾವೇನು ಬ್ಯಾಗ್ ತಂದಿರ್ತೀವಲ್ಲ ಅದಕ್ಕೊಂದು ಟಿಕೆಟ್ ತೆಗಿಸೇ ಬಿಟ್ಟಿರ್ತಾರೆ. ಯಾಕಂದ್ರೆ ವಜ್ಜೆ ಐತು, ಮ್ಯಾಲೆ ಹಿಡಿಯಂಗಿಲ್ಲ ಕೆಳಗೆ ಹಿಡಿಯಂಗಿಲ್ಲ ಅಂತ ಅದಕ್ಕೊಂದು ಸಪ್ರೇಟ್ ಸೀಟ್.
ಹೆಂಗ ನೋಡ್ರಿ, ಆ ಮನುಷ್ಯ ಹುಲ್ಲಿನ ಹೊರೆಯನ್ನು ಹೊತ್ಕೊಂಡು ಬಸ್ ಒಳಗೆ ಬಂದು ಹುಲ್ಲಿನ ಹೊರೆ ಹೊತ್ಕೊಂಡ ಕೂತಾನ, ಕೆಳಗಿಳಿಸ್ಬೇಕು ಬೇಡ್ರಿ. ಅವಾಗ ಆ ಕಂಡಕ್ಟರ್ ಬಂದು ಕೇಳ್ತಾನ, ಏನೋ ಮಾರೇ ನಿನಗೆ ನಡ್ಕೊಂತ ಹೋಗೋದು ಹುಲ್ಲಿನ ಹೊರೆ ಬಹಳ ನಿನಗೆ ತಲೆ ಮೇಲೆ ವಜ್ಜಾಗತ್ತಂತ ತಿಳ್ಕೊಂಡು ಬಸ್ ಒಳಗೆ ನಾನು ಕೂಡಿಸಿದ್ರೆ ನೀನೇನೋ ಮಾರೇ ಹುಲ್ಲಿನ ಹೊರೆ ಹೊತ್ಕೊಂಡ ಕೂತಿಯಲ್ಲ ಅಂತ ಅಂದವ. ನಾವು ಬಹಳ ಜನ ನಮ್ಮ ತಲೆ ಮೇಲಿರುವಂತ ಬಹಳ ವಜ್ಜಿ ಹೊತ್ಕೊಂಡು ಹೊಂಟಿವಿ. ನಾವು ಆಸೆ ಆಕಾಂಕ್ಷೆ ಬಹಳ ಜನ ನಾವು ನೋಡ್ಬೇಕು, ಚಿಂತನೆಗಳನ್ನ ಎಲ್ಲ ತಲೆ ಒಳಗೆ ತುಂಬ್ಕೊಂಡು ಅದು ಬೇಕು ಇದು ಬೇಕು ಹಂಗ ತುಂಬ್ಕೊಂಡು ಹೊಂಟಿವಿ. ಭಾರ ಮಾಡ್ಕೊಂಡು ಅದನ್ನ ಒಂದ್ ಸ್ವಲ್ಪ ಕೆಳಗೆ ಇಳಿಸಿ ಇಲ್ಲಿ ಬಂದ ಪುಣ್ಯ ಪ್ರಾಂಗಣದೊಳಗ ಫಕೀರೇಶ್ವರನ ಸನ್ನಿಧಾನದೊಳಗ ಆರಾಮ ಕೂಡ್ರಿ ಅಂತ ಅಜ್ಜವ್ರು ನಿಮ್ಮ ಭಾರವನ್ನ ಕಡಿಮೆ ಮಾಡಾಕತ್ತಾರ ನೋಡ್ರಿ. ಇದು ವಚನ ಸಂಸ್ಕೃತಿ. ಯಾಕಂದ್ರೆ ಬರೇ ದುಡ್ಡಿಗಾಗಿ ಪ್ರವಚನ ಹಚ್ಚುವಂಗಿದ್ರೆ ವಿಚಾರ ಮಾಡ್ತಿದ್ದಿಲ್ಲ. ನಮ್ಮ ಜನ ಕೇಳಬೇಕು, ನಮ್ಮ ಜನ ಜ್ಞಾನದ ಬುತ್ತಿಯನ್ನು ತುಂಬ್ಕೋಬೇಕು, ವಚನ ಬುತ್ತಿಯನ್ನು ತಲೆ ಒಳಗೆ ತುಂಬ್ಕೋಬೇಕು, ವಚನ ಸಂಸ್ಕೃತಿಯನ್ನ ತಲೆ ಒಳಗೆ ತುಂಬಿಕೊಂಡು ಸಂಸ್ಕಾರವನ್ನ ನಾಡಿನೊಳಗೆ ಬಿತ್ತಬೇಕಂತ ಅಜ್ಜೋರು ಈ ಪ್ರವಚನ ವೇದಿಕೆ ಕರ್ಕೊಂಡು ಬರ್ಬೇಕಂದ್ರೆ 10 ಸಲ ವಿಚಾರ ಮಾಡ್ತಾರೆ. ಅವರು ನಮ್ಮ ಊರಿಗೆ ನಮ್ಮ ಶಾಪುರಕ್ಕೆ ಹೊಂದುತ್ತಾರಿಲ್ಲೋ, ನಮ್ಮ ಜನಕ್ಕೆ ಹೊಸ ವಿಚಾರಗಳು ತಲುಪಿಸ್ತಾರಿಲ್ಲೋ, ನಮ್ಮ ಜನಕ್ಕೆ ಹೊಸ ವಿಚಾರಗಳು ಬರಬೇಕು ಅಂತ 10 ಸಲ ಪರಮ ಪೂಜ್ಯರು ವಿಚಾರ ಮಾಡ್ತಾರಂದ್ರೆ ಅಜ್ಜವ್ರಿಗೊಮ್ಮೆ ಜೋರು ಚಪ್ಪಾಳಿ ಹೊಡಿದ್ರೊಳಗೆ ತಪ್ಪೇನಿಲ್ರಿವ.